ಏನಪ್ಪ ಅಂದ್ರೆ ಒಂದು ಸ್ಪೆಷಲ್ ಪ್ಲೇಸ್ ಅದು ರೀಸೆಂಟ್ಲಿ ಸ್ಟಾರ್ಟ್ ಆಗೈತಿ. ನಿಮ್ಗೆ 3 ಕ್ಲೂ ಕೊಡ್ತೀನಿ, ಅದು ಯಾವ ಪ್ಲೇಸ್ ಅಂತ ನೀವು ಕಮೆಂಟ್ ಮಾಡಿ. ಫಸ್ಟ್ ಕ್ಲೂ ಅದೊಂದು ದೇವ್ರದ ಪ್ಲೇಸ್. ಸೆಕೆಂಡ್ ಕ್ಲೂ ಅದು ಹುಬ್ಳಿ ಕಡೆ PB ರೋಡ್ದಾಗ ಬರ್ತೈತಿ. ನೆಕ್ಸ್ಟ್ ಕ್ಲೂ 2 ಸಾಕು ಅನಿಸ್ತೈತಿ. ಇಷ್ಟಕ್ಕೆ ಏನಂತ ಕಮೆಂಟ್ ಮಾಡಿರಿ. ಹುಬ್ಳಿ ಧಾರವಾಡದಾಗಿರೋರು ಗೊತ್ತಾಕೈತೆ ಅನ್ಕೋತೀನಿ. ಕಮೆಂಟ್ ಮಾಡಿ. ಮ್ಯಾಲಿನ ಹತ್ತಿ ಬಂದೆ ಇವಂಗೆ ಎಲ್ಲರಿಗೂ ಒಂದು ವೀಡಿಯೋ ಮಾಡೋಕೆ ಒಂಥರ ಅಕ್ವರ್ಡ್ ಫೀಲ್ ಆಗ್ತೈತಿ. ಅದು ಸುಮ್ಮನೆ ಮಾತ್ರ ಮ್ಯಾಲೆ ಬಂದು ಮಾಡಾತೀನಿ. ಮತ್ತು ಒಂದು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಬೇಕಾದ್ರೆ ಮಾಡ್ಬೋದು. ಸೊ ಈಗ ಬಸ್ ಹತ್ತಿ ಹೋಗ್ಬೇಕು. ಎಲ್ಲಂತ ಕಮೆಂಟ್ ಮಾಡ್ತೀರಿ ಅನ್ಕೊಂಡು ಬರ್ರಿ. ಬಸ್ ಹತ್ತಿದ್ವಿ. ನಮ್ಮ ಮಕ್ಕಳು ಕೆರಿ ನೋಡಿದ್ವಿ. ಇದು ಮಾಗೋಡು ಫಾಲ್ಸ್ ಐತಲ್ಲ, ಮಾಗೋಡದಾಗ ಅಲ್ಲಿ ಹರಿತಾ ಇರೋ ನೀರು ಇಲ್ಲಿ ನೀರು ಅಲ್ಲಿ ಹೋಗ್ತದಂತ. ನಾನು ಅವಾಗೆಲ್ಲೋ ಹೋದಾಗ ಒಂದ್ಸಲ ಓದಿದ್ದೆ. ಅಂದ್ರೆ ಹುಬ್ಬಳ್ಳಿ ಧಾರವಾಡ ಇದನ್ನು ಕೆರಿದಾಗಿ ನೀರು ಅಲ್ಲಿ ಹೋಗ್ತಿದ್ರೆ ಒಂಥರ ಏನೋ ಖುಷಿ ಅಲ್ಲ. ಇಲ್ಲಿಂದ ನೆಕ್ಸ್ಟ್ ಹೊಸೂರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಹೋಗ್ಬೇಕು. ಅಲ್ಲಿ ಸಿಗ್ತದೆ ಇಲ್ಲಿ ಬಂದ್ರಿ ನಮ್ಮ ಹೊಸೂರಿಗೆ. ನೋಡ್ರಿ ಜನ ಸಾಗರ ಎಲ್ರಿ ಅವ್ರಿಗೆ ಹೊಂಟ್ರಿ ಸಾಕು ಇಂಥವ್ ನೋಡ್ರಿ. ಎಷ್ಟು ಬೇಡ ಆತ ನೀವು. ಓಯ್ ಕಾರ್ಯ ಚಿಪ್ಸ್ ಎಷ್ಟ್ರಿ? ಓಯ್ ಬಿಡದನ ಏ ಅದು ಬ್ಯಾಟ್ ಬಿಡ ಆಂಟಿ. ನನ್ನ ಫೇವ್ರೇಟ್ ಮಲ್ಲಿಗೆ. ಅದ್ರ ನಂಗೆ ಅಡ್ಕೆ ಚೀಲ ಒಳಗೆ ಒಂದು ಕಾನ್ಸೆಪ್ಟ್ ಸಿಗಲಿಲ್ಲ. ಅದ್ರ ಹೂ ತಗೊಂಡಿಲ್ಲ. ಚಂದ್ರದಾಗ ಇಲ್ಲಿ ಮುಂದೆ ಹಾಕೊಂಡು ಹುಡ್ಕೊಂಡು ಅಡ್ಡಾಡ್ತಿದ್ದಲ್ಲ ನೆನಪೈತಲ್ಲ. ನೋಡ್ರಿ ಇವ್ರಿಗೆ ಅವ್ರ ಫ್ರೆಂಡ್ಸ್ ಇರ್ತಾರ, ಅವರು ಸೇಮ್ ಅಲ್ಲೇ ಹೊಂಟ್ರ ಅಂತ ಫುಲ್ ಖುಷಿ ಆಗ್ಬಿಟ್ಟಾರ ಅವ್ರು. ಅದ್ ಮೊದ್ಲೇ ತುಂಬೈತಿ, ಅದ್ರಾಗ ಮತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಹೋಗಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ. ಮಮ್ಮಿ ಕೂಡ ಹೊಂಟಾದ್ರೆ ಅವ್ರಿಗೆ ಪರಿಚಯ ಆಗೋರು ಆಗಲ್ಲ ತೋರಿಸಿದ್ರು ಅಲ್ಲ. ಅವ್ರದ್ದು ಇನ್ನೊಬ್ರು ಅವ್ರ ಪರಿಚಯ ಇರೋದು ಬಂದಾರ. ಅವ್ರ ಪರಿಚಯ ಇಲ್ಲ, ಅವ್ರ ಪರಿಚಯ ಅದ. ಬರ್ರಿ. ಹಾಯ್ ವೈಶಂತ. ನಾನು ಬಿಸಿ ಆಗ್ಬಿಟ್ಟು ಎಲ್ಲರಿಗೂ ಒಂದು ಚಿಂತೆ ಅದಿರೋದಕ್ಕೆ ಲಾಲಿಪಾಪ್ ತಿನ್ನು ಚಿಂತೆ ನೋಡಿ. ಕಾರ್ತಿಕ ಆಮ್ಲೆಟ್ ಹಾಕಿಲ್ಲೇನಿ? ಅವ್ರ ಬಿಜೆಪಿನ ಕಾಂಗ್ರೆಸ್ ರೋಡ್ಸ್ ನೋಡಿ ಹೆಂಗದಾವ. ಈ ನೀರು ಕುಡಿದೊಂದು ಸ್ಟ್ರಗಲ್ ನೋಡ್ರಿ. ಬಿದ್ವ ಇವರೆಲ್ಲ ನನ್ನ ಫ್ಯಾನ್ಸ್ ನೋಡ್ರಿ. ಅವರೆಲ್ಲ ನನ್ನ ಫ್ಯಾನ್ಸ್ ನೋಡ್ರಿ ಹೆಂಗದಾರ ಕ್ರೌಡ್. ಫೈನಲಿ ಬಂದ್ವಿ ನೋಡ್ರಿ. ಇದ ಶಿವಶಕ್ತಿ ಧಾಮ.
ಏನೋ ಪೀಸ್ಫುಲ್ ಇರ್ತದೆ. ನಾವು ಬಂದು ನೋಡಿದ್ರೆ ಹೊರಗೆ ತೊಳಕಾದೈತಿ. ಅಪ್ಪ ಒಳಗೆ ತುಂಬ ಬಸ್ಸಲ್ಲ, ಬಸ್ಸು ತುಂಬೈತಿ, ಇದು ತುಂಬೈತಿ. ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಭಾಳ ಐತಿ. ಆಮೇಲೆ ಒಳಗೆ ಹೋಗ್ಕೊಂತ ಹೇಳ್ತೀನಿ ಬೇರೆ. ಕಾಲು ಸುಡಾತು. ಇವ್ ನೋಡ್ರಿ ಒಂದು ಬ್ರೇಕ್ ಡ್ಯಾನ್ಸ್. ದ್ವಾರ ಮಕ್ಕಳು ಗೋಪುರ ಎಲ್ಲ ಮಸ್ತ್ ನೋಡ್ರಿ. ಇಲ್ಲಿ ಊಟಕ್ಕೆ ಎಷ್ಟು ಗದ್ಲ ಐತಿ ಅಪ್ಪ. ಇದನ್ನು 6:30 ಜಗದಾಗ ಇದನ್ನು ಕನ್ಸ್ಟ್ರಕ್ಟ್ ಮಾಡಲ್ಲ. ಇದನ್ನ ಆ್ಯಕ್ಚುಲಿ ಮೇಂಟೈನ್ ಮಾಡೋದಿಲ್ಲ. ಇದು ಶೃಂಗೇರಿ ಫೀಲ್ಡ್ ಅಜ್ಜಗಳು ಮಾಡ್ತಾರೆ. ಈ ಗುಡಿನೂ ದೇಣಿಗೆ ಹಣದ ಕಟ್ಟಾರಂತೆ. ಎಲ್ಲಂದ್ರೂ ಒಂದು 3,500 ಮೇಲೆ ಮಂದಿ ದೇಣಿಗೆ ಹಣ ಕೊಟ್ಟಿದ್ದ 1 ಕೋಟಿ ಆಗೈತೆ. ಅದಿಷ್ಟಾಗ ಏನು ಹೆಚ್ಚಿಗೆ ಹಾಕಟ್ಟಾರೋ ಏನು, ಅದು 1 ಕೋಟಿ ಆಗ ಕಟ್ಟಾರೋ ಗೊತ್ತಿಲ್ಲ. ಇದು ಒಟ್ಟು 6.5 ಎಕರೆ ಜಾಗ, 6 ಜಾಗ ಇಷ್ಟು ಮಸ್ತ್ ಗುಡಿ ಕಟ್ಟಾರ. ಇದು ಶೃಂಗೇರಿದು ಹೆಂಗೆ ಐತಲ್ಲ ಅದು ಆರ್ಕಿಟೆಕ್ಚರ್ನ ಫಾಲೋ ಮಾಡಿ ಕಟ್ಟಿದಂಥ ಗುಡಿ. ಈಗಿನ್ನೂ ನಾವು ಬಂದಿದ್ದೆ 2:30 ಆಗೈತೆ ಟೈಮ್. ಅದ್ರ ಸಂಬಂಧ ಗುಡಿ ಓಪನ್ ಇಲ್ಲ. 4 ಗಂಟೆಗೆ ಗುಡಿ ಓಪನ್ ಆದಮೇಲೆ ಹೋಗಿ ತೋರಿಸ್ತೀನಿ ಅಂತಾರೆ. ಅಲ್ಲಿ ಫಸ್ಟ್ ಊಟಕ್ಕೆ ಪಾಳೆ ಹಚ್ಚಾರ. ಊಟಕ್ಕೆ ಹೋಗ್ಬೇಕಂದ್ರೆ ಅದು ಸ್ಟಾರ್ಟ್ ಆಯ್ತು. ಹೌದು, ಅಲ್ಲಿ ನಮ್ಮವರೆಲ್ಲ ಪಾಳೆ ಹಚ್ಚಾರ. ಅವ್ರು ಪಾಳೆಗೆ ಬಂದು ನಿಂತ್ರು. ನೋಡ್ರಿ ಕಂಬ ಹೆಂಗೈತಿ. ನಾಲ್ಕು ಗುಡಿ ಅದಾವೆ. ಈಗ ಫಸ್ಟ್ ಒನ್ ಶನೇಶ್ವರಂದಿದೆ. ಈ ಒಂದೊಂದು ಗೋಪುರಕ್ಕೆ ಒಂದೊಂದು ಹೆಸರಿಟ್ಟಾರ. ಇದಕ್ಕೆ ಹೆಸರಿಟ್ಟಿಲ್ಲ. ಇನ್ನು 3 ಇದಾವೆ. ಅದರ ಹೆಸರು ಹೇಳ್ತೀನಿ ಅಂತಾರೆ. ಇದು ಗಣಪತಿ ಗುಡಿ. ಈ ಗೋಪುರದ ಹೆಸರು ವಿಜಯ ಗಣಪತಿ ಅಂತ. ವೆದರ್ ಚೇಂಜ್ ಎಲ್ಲ ಮಾಡದಂಗಾಗಿ ನೆರಳು ಬಂದ್ಬಿಡ್ತು ನೋಡಿ. ಸೊ ಈ ಗುಡಿ ಆಗಿರೋದು ಚಂದಿಕೇಶ್ವರಿ ಅಂತ. ಈ ಕಳಸದ ಹೆಸರು ಜ್ಞಾನಾಂಬಿಕಾ ಅಂತ. ಒಟ್ಟಿಲ್ಲಿ ಟೋಟಲ್ 3 ಕಳಸಕ್ಕೇನೋ ಹೆಸರಿಟ್ಟಾರಂತ. 4 ಟೆಂಪಲ್. ಒಂದು ಶನೇಶ್ವರಂದ, ಸೆಕೆಂಡ್ ಜ್ಞಾನಾಂಬಿಕಾ ಅಂತ, ಥರ್ಡ್ ವಿಜಯ ಗಣಪತಿ, ಇಲ್ಲ ನವಗ್ರಹ ಒಂದು ಐತಿ, ಲಾಸ್ಟಿಗೆ ಶಿವಶಕ್ತಿ. ಇಲ್ಲೇ ಈಶ್ವರನ ಗುಡಿ ಐತಿ. ಆ್ಯಕ್ಚುಲಿ ಭಾಳ ಪೀಸ್ಫುಲ್. ಯಾವಾಗಿದ್ರು ಖಾಲಿ ಇರ್ತೈತಿ. ಇವತ್ತು ಸಂಡೇ ಅಂತ ಜಗ್ಗು ಮಂದಿ ಬಂದುಬಿಟ್ಟಾರೆ. ನೀವೇನಾರ ಬರೋದಿತ್ತಂದ್ರೆ ವೀಕೆಂಡ್ ಡೇಸ್ದಾಗ ಬರಕ್ಕೆ ಹೋಗ್ಬೇಡ್ರಿ. ವೀಕ್ಲಿ ಡೇಸ್ ಇದ್ದಾಗ ಮಂಡೇ ಟು ಫ್ರೈಡೇ ಹಿಂಗೆ ಒಂದು ಸಂಜೆ ಹೊತ್ತಿನಾಗ ಬಂದ್ರೆ ಚಲೋ ಇರ್ತೈತೆ ನೋಡ್ರಿ. ನವಗ್ರಹ ಸುತ್ತಬಿಡೋಣ ಬರ್ರಿ ಒಂದು ಸುತ್ತ. ಭಾಳ ಬ್ಲ್ಯಾಕ್ ಕಾಣತ್ತೀನಿ ಗೊತ್ತು. ಅದ್ರ ಗುಡಿ 2 ಗಂಟೆ ಮಟ್ಟ ಇದು 4 ಗಂಟೆ ಮಟ್ಟ ಬಂದಿತ್ತು. ಈಗ 4 ಗಂಟೆಗೆ ಓಪನ್ ಆಗೈತಿ. ನಾವೆಲ್ಲರಿಗೆ ದರ್ಶನ ಮಾಡಕ್ಕೆ ಹೊಂಟಿದ್ವಿ ನೋಡ್ರಿ. ಇಲ್ಲೇ ಐತಿ. ಸೊ ಈ ಗುಡಿಗೆ ಬೇಕಾಗಿದ್ದ ಕಲ್ಲೆಲ್ಲ ಇದು ದೊಡ್ಡಬಳ್ಳಾಪುರದಿಂದ ತಂದಾರಂತೆ. ಇಲ್ಲಿರೋ ಎಲ್ಲ ಗುಡಿನೂ ಅದು ಡ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅದ್ರ ಮ್ಯಾಗಿಂದ ಮಾಡತ್ತಾರ. ಸೊ ಮತ್ತು ಉಳಿದಿದೆಲ್ಲ ಗುಡಿ ಮಾತ್ರ ಮಸ್ತ್ ಐತಿ. 50 ಲೇಬರ್ಸ್ ಅಂತನ ಇದರಿಂದ ತಮಿಳ್ನಾಡು ಮದುರೈಯಿಂದ ಕರ್ಸಿದ್ರಂತೆ. ಬ್ಲ್ಯಾಕ್ ಸ್ಟೋನ್ಸ್ ಇಲ್ಲಿಂದ್ರ ಮತ್ತು ಇನ್ನು ಬೇರೆ ಇದು ಭಾಳ ಸ್ಟೋನ್ಸ್ ದೊಡ್ಡಬಳ್ಳಾಪುರದಿಂದ, ಬ್ಲ್ಯಾಕ್ ಸ್ಟೋನ್ಸ್ ಎಲ್ಲ ತಮಿಳ್ನಾಡಿಂದ ತಂದಾರೆ. ಒಟ್ಟು ಗುಡಿ ಭಾರಿ ಮಸ್ತ್ ಅದಾರ. ಆದಷ್ಟು ದರ್ಶನ ಮಾಡಿ ಸಿಗೋಣ. ಬೇರೆ ನಮ್ಮ ಅಪ್ಪಾಜಿ ಮೇಲೆ ಅರ್ಚನೆ ಕೊಟ್ಟಾರ. ಹೋಗಿ ಮಾಡಿಸ್ಕೊಂಡು ಬರ್ಬೋದು. ಇಲ್ಲದ ನೋಡ್ರಿ ನಮ್ಮ ಬಸವಣ್ಣ.
ನೆಕ್ಸ್ಟ್ ನೆನಪಾಗೋದು ಯಾರು ಹೇಳ್ರಿ? ಅಂತ ಕೂತಿದ್ದಾಳಂತೆ ಹಂಗೆ ಮುಸ್ಕಾಕೊಂಡು ಮಲ್ಕೊಂಡ್ಬಿಟ್ರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಿಗ್ ಬಾಸ್ ಸಂಗೀತ ಅವ್ರು ನೆನಪಾಗ್ತಾರ. ಬರ್ರಿ ಹೋಗಿ ನಂಗೆ ಟೈಮ್ ಆಗೋದಿಕ್ಕ. ಶಿವಶಕ್ತಿ ನಮ್ಮ ದರ್ಶನ ಅಂತ ನೆಕ್ಸ್ಟ್ ಗಾಯತ್ರಿ ಮಠಕ್ಕೆ ಹೋಗ್ಬೇಕನ್ನ ಆ ಥರ ಏನಕ್ಕೆ ನೋಡ್ಬೇಕು. ಬಿಸಿಲಿಗೆ ಬೇವ್ರ ಜೋಗಿ ಬರ್ತಿ ಹಚ್ಕೊಂಡು ನೋಡಾತಿಲ್ಲ. ಬರ್ರಿ ಹೋಗೋಣ. ಬಾಯ್ ಬಾಯ್ ಶಿವಪ್ಪ. ನೋಡ್ರಿ ಮತ್ತೆ ಯಾರ ಪರಿಚಯ ಸಿಕ್ಕರು ಮಾತು ಮಾತಾಡಕತ್ವಿ. ನಾನೇನು ಫೋಟೋಗ್ರಾಫರ್ ಮಾಡೀನೇ ನಾಗ ಚಂದಂಗ ನಿಮ್ಮ ಸ್ಟೂಡೆಂಟ್ ಎನ್ಮಿ ಆಕಿ ಅಲ್ಲ ಜೋರ್ ಬಿಡ ನಗ ಈ ಕಡೆ ಅಂತ ವ್ಯೂ ನೋಡ್ರಿ ಹೆಂಗೈತಿ. ಇವ ನೋಡ್ರಿ ಅಡಿಗೆ ಸಾಮಾನು ಕೊಡ್ಬೇಕಂತ ಅಳಾಗತ್ತಾನ. ಅಳಬ್ರಕ್ಕ ಬರಂಗಿಲ್ಲ ನಡಿ ಬಿಡ. ನಂಗೆ 100 ರೂಪಾಯಿ ಕೊಡ್ಬೇಕು ನೋಡ್. ನಂಗೆ ಗೊತ್ತಿಲ್ಲ. ಮತ್ತಿದೇನೋ ಹೊಸಾದ್ ಮಾಡ್ತಾರೆ ಇಲ್ಲೇನೋ ರಿಂಗ್ ರೋಡ್ ಗತ್ತೆ. ಅದಕ್ಕೆ ಕನ್ಸ್ಟ್ರಕ್ಷನ್ ನಡೆದೈತಿ. ಮತ್ತೆ ಈಗ ಮನೆಗೆ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಬುಕ್ಸ್ ತೊಗೊಳ್ದಿತ್ತು. ಅದಕ್ಕೆ ಮತ್ತೆ ಧಾರವಾಡಕ್ಕೆ ಹೋಗ್ಬೇಕು. ಬರೀ ಹುಬ್ಬಳ್ಳಿ ಧಾರವಾಡ ಕೆರೆ ಆಟಾಡೋದು. ಹಾಂ ನಮ್ಮ ಚೆನ್ನಮ್ಮ ಅದ ನೋಡ್ರಿ. ಬಸ್ ಬಂದ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಜನ ಸಾಗರ ನೋಡ್ರಿ. ಹುಡುಗ ಬಿದ್ದು ಉಳ್ಳಾಡಿ ಅಳಾಕತ್ತಾನ. ಫ್ಯಾನ್ ಸಂಬಂಧ ಅಳಾತಾನ. ಅಲ್ಲಿ ನೋಡ್ರಿ ಬಸ್ ಕಸ್ಬರ್ಗಿ ತಗೊಂಡ್ ಹೊಡ್ಯಾಕಂದ್ ಕಸ್ಬರ್ಗಿ ತಗೊಂಡ್ ನೋಡ್ರಿ. ಖರೆ ನಿಂದಲ್ಲಿ ಫ್ಯಾನ್ ಇಲ್ಲ ಸೇಮ್ ಬಟ್ ಡಿಫ್ರೆಂಟ್. ನಮ್ಮ ಕ್ಲಾಸ್ಮೇಟ್ ನೋಡ್ರಿ ಬಸ್ನಾಗ ಇದ್ರ ಹಾಯ್ ಹಾಯ್ ಮಾಡತ್ತ. ಓ ಮೈ ಗಾಡ್. ಎಲ್ಲೇ ಊರಿಗೆ ಹೋಗಿದ್ಲ ಅನಿಸ್ತೈತಿ. ಬಾಯ್ ಬಾಯ್. ಧಾರವಾಡಕ್ಕೆ ಬಂದು ಬುಕ್ಸ್ ತಗೊಂಡೆ. ನಮ್ಮ ಅಣ್ಣ ಸಿಕ್ಕನ ಹಾಯ್ ಹೇಳೋಣ. ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಕಮೆಂಟ್ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು. ಈ ಹುಬ್ಬಳ್ಳಿಂತ್ರ ಅಲ್ಲಿ ಧಾರವಾಡ ಹೋಗಿ ಬುಕ್ಸ್ ಹರಿದ್ರಾಗ ನಂಗೆ ಸಾಕಾಗಿ ಹೋಗ್ತಾವನು. ಆ ಬಸ್ಸು ಮಾರಯ್ಯ ಏನಪ್ಪ ಯಪ್ಪ ನಿಂತು ಸಾಕತ್ತ. ಗೇರ್ ಹಾಕೋಬೇಕಾರಲ್ಲಿ ನಾವು ಸಣ್ಣದಾಗ ಕುಂದಿರ್ತಿದ್ವಲ್ರಿ. ಎಲ್ಲರ ಬಿಸಿ ಗಾಳಿ ಬರತೈತಿ ಕಾಲಿಗೆ. ಹಂಗೆ ಏನು ಮಾಡೋಕ್ಕೈತಿ. ನಿಂತೆ ನನ್ನ ಕಷ್ಟ ನೋಡೋಕ್ಕಾಗಲಾರ್ದಕ್ಕೆ ಇನ್ನೊಬ್ರು ಆಂಟಿ ಅವರು NTTF ಅಂತ ತಿಳಿಯತಿದ್ರು. ಅವ್ರು ನಂಗೆ ಕುಂದ್ರಾಗ ಜಾಬ್ ಕೊಟ್ರು. ಇನ್ನೊಬ್ರು ಕೇಳ್ಬಿಟ್ಟು ನಾ ಕುಂದಿರ್ತೀನಿ ನಾನು ಬಂದು ಕುಂತ್ಲ. ಸೊ ಏನೇನೋ ಮಾಡಿ ಅಂತೂ ಫೈನಲಿ ಓದ್ಬೇಕಂದ್ರೆ ಮಾಡಬೇಕಲ್ರಿ. ಎಲ್ಲ ಏನೋ ಚಲೋ ಆಗ್ಬೇಕಂದ್ರೆ ಎಫರ್ಟ್ಸ್ ಇರಬೇಕು. ಇರಲಿ ಅಂತ ನಾವು ಮಾಡಿದ್ವಿ. ಅಂತೂ ಇಂತೂ ನಡ್ಕೊಂತ ಬಂದು ಮನೆಗೆ ರೀಚ್ ಆದೆ. ಕಾಲತ್ರು ಜಗ್ಗು ನುಸತ್ತಾವ. ಈಗಂತೂ ರೆಸ್ಟ್ ಮಾಡ್ಬೇಕು. ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ಇದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದ್ರಾಗ 1-2-3 ಡೇಸ್ ಆಗಿರ್ತದೆ ಅನಿಸ್ತೈತಿ. ನನ್ನ ಇನ್ಸ್ಟಾದೊಳಗೆ ಇನ್ನೂ 250 ಸಮಥಿಂಗ್ ಫಾಲೋವರ್ಸ್ ಅಂದ್ರೆ 5K ರೀಚ್ ಆಕೈತಿ. ಆದಷ್ಟು ಲಘು ನನ್ನ ಇನ್ಸ್ಟಾ ಅಕೌಂಟ್ನು 5K ರೀಚ್ ಮಾಡಿಸ್ರಿ ಅಂತ ಕೇಳ್ಕೊತೀನಿ. ನೋಡಿ ಅಷ್ಟೊತ್ತಿಗೆ ರೀಚ್ ಆಗಿರ್ತೈತೆ ಏನೋ ಗೊತ್ತಿಲ್ಲ. ನನ್ನ ID ಇಲ್ಲಿ ಕೆಳಗೆ ಇದನ್ನು ಹಾಕಿರ್ತೀನಿ ನೋಡ್ರಿ. @the_rocket ಸರ್ಚ್ ಮಾಡಿರಿ, ಫಾಲೋ ಮಾಡಿರಿ. ಸೊ ಈಗಿನ ಸಮಯ ನಮ್ಮ ವ್ಲಾಗ್ನ ಎಂಡ್ ಮಾಡೋ ಸಮಯ. ಪೂರ್ತಿ ವಿಡಿಯೋ ನೋಡಿದವರು ಎಲ್ಲ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಏನರ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ಸ್ದಾಗ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋ ಆದಷ್ಟು
ಸರಿ ಮಾಡ್ಕೊಂಡು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಲಾಸ್ಟ್ ವಿಡಿಯೋ 3.5K ಓಡಿತ್ತು, ಅದಂತೂ ಜಗ್ ಖುಷಿಯಾಗೈತಿ. ಈ ವಿಡಿಯೋನ ಅದನ್ನು ಆ ಲಿಮಿಟ್ ಇರೋದನ್ನ ಕ್ರಾಸ್ ಮಾಡ್ತೀರ ಅಂದ್ಕೊಂಡೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.